ವಿಡಿಯೋಗೆ ನಿಮ್ಗೆ ಸ್ವಾಗತ ಕೋರ್ತಾ ಇವತ್ತಿನ ಒಂದು ಹಾಂಟೆಡ್ ರೋಡ್ ಅಲ್ಲಿ ನಾನು ಹೋಗ್ತಾ ಇದ್ದೀನಿ. ಈ ಹಾಂಟೆಡ್ ರೋಡ್ ಎಲ್ಲಿ, ಹೇಗೆ, ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕೋಡಿಹಳ್ಳಿಯಿಂದ ಈ ಒಂದು ಹಾಂಟೆಡ್ ರೋಡ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಈ ಹಾಂಟೆಡ್ ರೋಡ್ ಅಲ್ಲಿ ತುಂಬಾ ಊರುಗಳಿಗಿಂತ ಕಾಡುಗಳೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ರೋಡಲ್ಲಿ ಹೋಗಿ ಒಂದು ನಿರ್ದಿಷ್ಟ ಸ್ಥಳ ಹೇಳಿದ್ದಾನೆ, ಅಲ್ಲಿ ಹೋಗಿ ಒಬ್ಬನೇ ಬರಬೇಕು ಅಂತ. ಈಗ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಏನು ಅನ್ಸಲ್ಲ, ಯಾಕಂದ್ರೆ ಮನೆಗಳು ಊರುಗಳು ಸಿಗುತ್ತೆ. ನೋಡಿ, ಇಲ್ಲೊಂದು ಸ್ಕೂಲು ಆಶ್ರಮ ಕೂಡ ಇರುತ್ತೆ. ಈ ಪ್ಲೇಸ್ ಯಾವುದು ಅಂತ ಹೇಳಲ್ಲ, ಯಾಕಂದ್ರೆ ಹೇಳಿದ್ರೆ ಚಾಲೆಂಜ್ ಎಲ್ಲಿನೇ ಇರಲ್ಲ, ಬರೀ ಇಂಥದೆಯಾ. ಸೊ ಇದು ಇಂದ ನನ್ನ ಡೆಸ್ಟಿನೇಷನ್ 12 ಕಿಲೋಮೀಟರ್ ಇದೆ. ಈಗ 12 ಕಿಲೋಮೀಟರ್ ಜರ್ನಿನ ನಾನು ಈಗ ಸ್ಟಾರ್ಟ್ ಮಾಡಬೇಕು. ಮುಂದೆ ಗಾಡಿ ಲೈಟ್ ಬಿಟ್ರೆ ನನಗೆ ಇನ್ನೇನು ಕಾಣಿಸಲ್ಲ ಈಗ, ಯಾಕಂದ್ರೆ ಇಲ್ಲಿ ಸ್ವಲ್ಪ ಜನ ಊರು ಇರೋದ್ರಿಂದ ರೋಡ್ ಟು ಲೈಟ್ ಬೆಳಕಿರುತ್ತೆ. ಮುಂದೆ ಡೀಪ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತೀವಿ. ಇಲ್ಲಿಂದ ಆಚೆಗೆ ನಮಗೆ ಯಾವುದೇ ರೀತಿಯ ಲೈಟ್ ಸೌಲಭ್ಯ ಇರೋದಿಲ್ಲ. ಒಬ್ಬನೇ ಈ ವಿಡಿಯೋನ ಎಂಜಾಯ್ ಮಾಡಿಕೊಂಡು ಹೋಗ್ಬೇಕು. ಬನ್ನಿ, ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ಲ ಭಯದಲ್ಲಿ ಅರ್ಧಕ್ಕೆ ಗಾಡಿನ ತಿರ್ಗಿಸ್ಕೊತೀನೋ ಗೊತ್ತಿಲ್ಲ. ಗೈಸ್, ನಮ್ಮ ಮಲ್ಲಾಪುರದಲ್ಲಿ ಹಬ್ಬ ಏನೋ ಮಾಡ್ತಾ ಇದಾರೆ ಅನ್ಸುತ್ತೆ, ಊರ ಹಬ್ಬ. ಅದಕ್ಕೋಸ್ಕರ ಫುಲ್ ಲೈಟ್ ಎಲ್ಲ ಗ್ರ್ಯಾಂಡ್ ಆಗಿ ಜಗಮಗಿಸುವಾಗಿ ಬಿಟ್ಬಿಟ್ಟವ್ರೆ. ಇಲ್ಲಿ ಈ ಸಲ ಅಂತೂ ತುಂಬಾ ಹಬ್ಬಗಳು ನಡೀತಾನು ಇದೆ, ಇನ್ನು ಮುಂದೇನು ನಡೆಯುತ್ತವೆ. ಬಟ್ ನಮ್ಮೂರಲ್ಲಿ ಬಿಡಿ 5 ವರ್ಷ 6 ವರ್ಷಕ್ಕೊಂದ್ಸಲಿ ಮಾಡ್ತಾರೆ, ಯಾಕಂದ್ರೆ ದೊಡ್ಡೂರಲ್ಲ, ದೊಡ್ಡಗೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅಕ್ಸೆಪ್ಟ್ ಮಾಡುವಂತ ಸಮಯ ಗುರು. ಅಲ್ಲಿಂದ ಧೈರ್ಯವಾಗಿ ಬಂದ್ಬಿಟ್ಟೆ. ಆದ್ರೆ ಇಲ್ಲಿಂದ ಮುಂದಕ್ಕೆ ಹೋಗಕ್ಕೆ ಭಯ ಆಗುತ್ತೆ. ಇಲ್ಲೊಂದು ವೆಹಿಕಲ್ ಬರ್ತಾವೆ, ಅದಕ್ಕೋಸ್ಕರ ಧೈರ್ಯವಾಗಿ ಹೋಗ್ಬೇಕು. ಇಲ್ಲೆಲ್ಲ ಏನ್ ಅನ್ಸಲ್ಲ, ಯಾಕಂದ್ರೆ ಊರು ಇದೆಯಲ್ಲ, ಊರು ಬಿಟ್ಟು ಮುಂದೆ ಹೋಗ್ತೀವಿ ನೋಡಿ, ಅಲ್ಲಿಂದ ಅಷ್ಟಲ್ಲಿ ಸ್ಟಾಪ್. ಊರದಲ್ಲಿ ಲೈಟ್ ಬೆಳಕು ಊರುಗಳು ಕಾಣಿಸ್ತವೆ. ಸೊ ಇದೆಲ್ಲ ಕಾಡು ಪಕ್ಕ ಜಮೀನುಗಳು, ಮತ್ತೆ ಅಲ್ಲಿ ವ್ಯವಸಾಯನ ಮಾಡ್ತಾವ್ರೆ. ಅದರಿಂದ ಲೈಟ್ ದಿನೇಶ್ ಫಾರ್ಮ್ ಅಂತ ಏನೇನೋ ಬೋರ್ಡ್ ಎಲ್ಲ ಇದೆ. ಇಲ್ಲೊಂದು ವೆಹಿಕಲ್ ಅವಾಗಿಂದ ಹೋಗ್ತಾವೆ, ಅದರಿಂದ ಸ್ವಲ್ಪ ಧೈರ್ಯವಾಗಿ ಹೋಗ್ತಾ ಇದ್ದೀನಿ. ಈ ಬಸ್ಸು ಇಲ್ಲಿಂದ ಲೆಫ್ಟ್ ತಗೊಂಡು ಹೋದ್ರೆ ಫುಲ್ಲು ಡೀಪ್ ಫಾರೆಸ್ಟ್ ಕಾಡು ಸಿಗುತ್ತೆ. ಅಲ್ಲಿಗೆ ಹೋಗುವಂಥ ಧೈರ್ಯ ಸಾಹಸನ ಮಾಡಲ್ಲ ಇವಾಗ, ಯಾಕಂದ್ರೆ ಕಾಡು ಇರೋದ್ರಿಂದ. ಸೊ ಅದು ನನ್ನ ಡೆಸ್ಟಿನೇಷನ್ ಅಲ್ಲ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ರೋಡ್ ಸಖತ್ತಾಗಿರುತ್ತೆ. ಕಾಡ್ ರೋಡಲ್ಲಿ ಹೋಗ್ಬೋದು ಅನ್ಕೊಂಡ್ ಬಂದ್ರೆ ನೋಡಿ ಗೈಸ್, ಕಾಡ್ ರೋಡ್ ಎಲ್ಲ ಕಿತ್ತಾಕ್ಬಿಟ್ಟವ್ರೆ. ಅದೊಂದು ಸ್ವಲ್ಪ ದೂರ ಅಷ್ಟೇ. ಇಲ್ಲಿಂದ ಚಾಲೆಂಜ್ ಸ್ಟಾರ್ಟ್. ಕಾಡಿನ ಒಳಗಡೆ ಈಗ ಡೈರೆಕ್ಟ್ ಆಗಿ ಎಂಟ್ರಿ ಆಗಿದ್ದೀನಿ. ಚಾಲೆಂಜ್ ನ ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋ ಒಂದು ಧೈರ್ಯದಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಸುತ್ತ ಪಕ್ಕ ನೋಡಿ ಕಾಡು, ಈ ಕಡೆನು ಕಾಡು. ಆನೆಗಳು ಬಂದು ರೋಡಲ್ಲಿ ನಿಂತ್ಕೊಂಡ್ರು ಕಾಣಿಸಲ್ಲ. ಹಾಂಟೆಡ್ ರೋಡ್ ಬೇರೆ ಇದಕ್ಕೆ ಹೆಸರು. ಗೈಸ್, ನಿಮ್ ಮುಂದೆ ಬೋರ್ಡ್ ಕಾಣಿಸ್ತಿದೆ, ಕೋಡಿಹಳ್ಳಿ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಸುಸ್ವಾಗತ. ಸೊ ಈಗ ಅಫಿಷಿಯಲ್ ಆಗಿ ಕಾಡಿನ ಒಳಗಡೆ ಎಂಟ್ರಿ ಆಗಿದ್ದೀನಿ. ಈ ಕಾಡನ್ನ ಕ್ರಾಸ್ ಮಾಡೋದೇ ಇಲ್ಲಿನ ಚಾಲೆಂಜು. ಸೊ ನೋಡಿ, ಡೌನ್ ಐತೆ. ಡೌನ್ ಇರೋದ್ರಿಂದ ಗಾಡಿ ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಹೋಗ್ತೈತೆ. ಗುರು, ಮುಂದೆ ಏನೈತೆ ಏನು ಕಾಣಿಸಲ್ಲ ಗುರು. ರೋಡ್ ಹೆಂಗೈತೆ ಏನ್ ಕತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಭಯಂಕರವಾಗೈತೆ, ತುಂಬಾ ಭಯ ಆಗ್ತಾ ಇದೆ. ಚಾಲೆಂಜ್ ಕಂಪ್ಲೀಟ್ ಮಾಡಕ್ ಆಗಲ್ಲ ಅನ್ಸುತ್ತೆ.
ಬೆಳಗ್ಗೆಯಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸು ನೈಟಲ್ಲಿ ಅಷ್ಟೇ ಅವರವರ್ ಆಗಿರುತ್ತೆ. ಅದಕ್ಕೆ ಕನಕಪುರ ಸುತ್ತಮುತ್ತ ಈ ಪ್ಲೇಸ್ನ ಹಾಂಟೆಡ್ ಪ್ಲೇಸ್ ಅಂತಲೇ ಕರೆಯೋದು. ಒಂದು ಕಾಡು ಪ್ರಾಣಿಗಳಿಂದ ಹಾಂಟೆಡ್ ಆಗಿದ್ರೆ, ಇನ್ನೊಂದು ಇವಪ್ಪ ಇಂಥ ಟರ್ನಿಂಗ್ಗಳಲ್ಲೇ ಗುರು ಭಯ ಆಗೋದು. ಇಂಥ ಟರ್ನಿಂಗ್ಗಳಲ್ಲೇ ಹೆವಿ ಭಯ ಆಗೋದು. ಚಾಲೆಂಜ್ ಕಂಪ್ಲೀಟ್ ಮಾಡುವಂಥ ಸಾಹಸಕ್ಕೆ ಹೋಗ್ತಾ ಇದ್ದೀನಿ ನೋಡಿ. ಅಂಥ ಟರ್ನಿಂಗ್ ಇದೆ. ನಮಗೆ ಭಯ ಜಾಸ್ತಿ ಆನೆದೆ. ಆನೆವು ಸೈಲೆಂಟಾಗಿ ಪಕ್ಕ ಇದ್ರೂ ಗೊತ್ತಾಗಲ್ಲ. ಅದು ಅಲ್ಲದೆ ಇತ್ತೀಚೆಗೆ ನಮ್ಮ ಕಡೆ ಚಿರತೆಗಳಂತೂ ಹೆವಿ ಆ್ಯಕ್ಟಿವಲ್ಲಿ ಇದ್ದಾವೆ. ಮೊನ್ನೆ ನಮ್ಮ ಊರಿನ ಒಳಗಡೆ ಮಂದಿ ಅವ್ರು ಸಾಕಿದಂಥ ಕೋಳಿಗಳನ್ನೆಲ್ಲ ತಿನ್ಕೊಂಡು ಹೋಗವೆ. ಗೈಸ್ ನೋಡಿ, ನಿಮಗೆ ಏನು ಅನ್ನಿಸ್ತಾ ಇದೆ ಈ ಹಾಂಟೆಡ್ ರೋಡ್ನ ನೋಡ್ಬಿಟ್ಟು? ನನಗಂತೂ ಫುಲ್ ನರ್ವಸ್ ಆಗೋಗಿದ್ದೀನಿ. ಎಷ್ಟೊತ್ತಿಗೆ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನೋ ಅಂತ ಅನ್ನಿಸ್ಬಿಟ್ಟೈತೆ. ಅಷ್ಟು ಭಯಂಕರವಾಗೈತೆ ಗುರು. ಗೈಸ್, ಕೊನೆಗೂ ಚಾಲೆಂಜ್ ಕಂಪ್ಲೀಟ್ ಆಯಿತು. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವಲಯಕ್ಕೆ ವಂದನೆಗಳು ಗುರು. ಹೆಂಗೋ ಚಾಲೆಂಜ್ ಕಂಪ್ಲೀಟ್ ಮುಗೀತು. ಬಸ್ಸು ಅಲ್ಲಿ ಮರದ ಮೇಲೆ ನೋಡಿ ಬೆಂಕಿ ಹೆಂಗ್ ಉರಿತಾ ಇದೆ ಅಂತ. ಬಸ್ಸು ಅಲ್ಲಿ ನೋಡಿದ್ರಲ್ಲ ಮರದ ಮೇಲೆ ಬೆಂಕಿ ಹೆಂಗ್ ಉರಿತಾ ಇತ್ತು ಅಂತ. ಅದನ್ನ ನೋಡಿದ್ಮೇಲೆ ಸ್ವಲ್ಪ ನರ್ವಸ್ ಜಾಸ್ತಿ ಆಯಿತು. ಜಾಸ್ತಿ ಹೊತ್ತು ಇರಲಿಲ್ಲ. ಗಾಡಿನ ಫುಲ್ ಸ್ಪೀಡಾಗಿ ಓಡಿಸ್ಕೊಂಡು ಬಂದೆ. ಕ್ಯಾಮ್ರಾ ಆಫ್ ಮಾಡ್ಕೊಬಿಟ್ಟಿದ್ದೆ, ನೋಡಿರಲಿಲ್ಲ ನಾನು. ಇಲ್ಲಿ ಊರ ಹತ್ರ ಬಂದಮೇಲೆ ಈಗ ವಿಡಿಯೋನ ಆನ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಹಬ್ಬದ ವಾತಾವರಣ ಇದೆ, ಆದರೆ ಜನ ಜಂಗುಳಿ ಇಲ್ಲ. ನಮ್ಮೂರಲ್ಲಿ ಏನಾದರೂ ಈ ಥರ ಹಬ್ಬ ನಡೀತಾ ಇದ್ರೆ ಜನ ತುಂಬ ಇರೋರು. ಗೈಸ್, ಅಂತೂ ಕಾಡನ್ನು ಯಶಸ್ವಿಯಾಗಿ ಕ್ರಾಸ್ ಮಾಡಿದ್ದೀನಿ. ಜೀವ ಅಂತೂ ಫುಲ್ ಬಾಯಿಗೆ ಬಂದಿತ್ತು. ಎಕ್ಸ್ಪೀರಿಯೆನ್ಸು ನಿಮಗೆ ಯಾವ ರೀತಿ ಹೇಳಬೇಕು ಅಂತ ದೇವರಾಣ ಗೊತ್ತಾಗಲ್ಲ. ಆದರೆ ಚಾಲೆಂಜ್ ಅಂತೂ ಕಂಪ್ಲೀಟ್ ಆಗಿದೆ. ಈಗ ಈ ಚಾಲೆಂಜ್ನ ಕಂಪ್ಲೀಟ್ ಮಾಡಿ ಮನೆಗೆ ಹೋಗಿ ತಲುಪಿದ್ರೆ ನಮ್ಮ ಚಾಲೆಂಜ್ ಕಂಪ್ಲೀಟೆಡ್. ಲಾಸ್ಟ್ ಬಸ್ ಹೋಗ್ತೈತೆ ನಮ್ಮ ಊರಿಂದ.